ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಂಗೆ 31,000 ಕ್ಯೂಸೆಕ್ಸ್ ಒಳಹರಿವು ಏರಿಕೆಯಾಗಿದೆ. ಒಳಹರಿವು ಹೆಚ್ಚಳದ ಹಿನ್ನೆಲೆಯಲ್ಲಿ 103 ಅಡಿ ದಾಟಿದೆ ನೀರಿನ ಮಟ್ಟ. ಫೈನಲಿ ಕೆಆರ್ಎಸ್ ಡ್ಯಾಂಗೆ ನೀರಿನ ಪ್ರಮಾಣ ಒಳಹರಿವು ಜಾಸ್ತಿ ಆಗ್ತಾ ಇದೆ ವೀಕ್ಷಕರೇ. ನಿಜಕ್ಕೂ ಎಲ್ಲರೂ ಆತಂಕ ಭರಿತರಾಗಿದ್ದರು. ಎಲ್ರಿಗೂ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು, ನೋವಾಗಿತ್ತು. ಯಾಕೆ ಹಿಂಗಾಗೋಯ್ತು ಈ ಸಲ ಕೆಆರ್ಎಸ್ನ ಪರಿಸ್ಥಿತಿ ಅಂತ. ಆದರೆ ದೇವರ ದಯೆ ಅಂತ ಅನ್ಬೋದು ಈ ಸಂದರ್ಭದಲ್ಲಿ. ನೋಡಿ, 103 ಅಡಿ ದಾಟಿದೆ ನೀರಿನ ಮಟ್ಟ ಕೆಆರ್ಎಸ್ನಲ್ಲಿ. ಕಳೆದ 4 ದಿನಗಳಿಂದ 12 ಅಡಿ ನೀರು ಸಂಗ್ರಹ ಜಾಸ್ತಿಯಾಗಿದೆ. ಇದೇ ರೀತಿಯಾಗಿ ಒಳಹರಿವು ಜಾಸ್ತಿ ಆದರೆ ಕೆಆರ್ಎಸ್ ಡ್ಯಾಮ್ ಭರ್ತಿ ಆಗುತ್ತೆ. ತಮಿಳುನಾಡವ್ರು ಏನು ಕೇಳದೇ ಬೇಡ, ನೀರು ನಾವೇ ಆರಾಮಾಗಿ ಬಿಡ್ತೀವಿ. ಸೊ ಕಾವೇರಿ ಹೋರಾಟದ ನಡುವೆ ಈಗ ಕೆಆರ್ಎಸ್ ಡ್ಯಾಮ್ನಲ್ಲಿ ನೀರಿನ ಒಳಹರಿವು ಜಾಸ್ತಿ ಆಗಿರುವಂಥದ್ದು ಒಂದು ರೀತಿಗೆ ನೆಮ್ಮದಿಯ ನಿಟ್ಟುಸಿರನ್ನು ಬಿಡೋ ರೀತಿಯಲ್ಲಿ ಮಾಡಿದೆ. ಗರಿಷ್ಠ ಮಟ್ಟ ವೀಕ್ಷಕರೇ 124 ಅಡಿ, ಕೆಆರ್ಎಸ್ದು 124 ಅಡಿ ಗರಿಷ್ಠ ಮಟ್ಟ. ಆದರೆ ಇವತ್ತು 103 ಅಡಿಗೆ ಬಂದು ನಿಂತಿದೆ. 103 ಅಡಿಗೆ 80 ಅಡಿ ಇತ್ತು ಕಳೆದ ವಾರ. ತುಂಬ ಆತಂಕದಲ್ಲಿದ್ವಿ. ಈಗ ಬರೋಬ್ಬರಿ 23 ಅಡಿ ಜಾಸ್ತಿ ಆಗಿದೆ ವೀಕ್ಷಕರೇ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದ ಮಳೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕೆಆರ್ಎಸ್ ಡ್ಯಾಮ್ಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಇವತ್ತಿಗೆ ಡ್ಯಾಮ್ನಲ್ಲಿ 32,000 ಕ್ಯೂಸೆಕ್ಸ್ನಷ್ಟು ನೀರು ಡ್ಯಾಮ್ಗೆ ಹರಿದು ಬರ್ತಾ ಇದೆ. ಈಗ ನಾನು ಡ್ಯಾಮಿನ ಹಿನ್ನೀರಿನ ಪ್ರದೇಶದಲ್ಲಿದ್ದೀನಿ, ನೋಡ್ಬೋದು. ಇವತ್ತಿಗೆ ಡ್ಯಾಮು 100 ಅಡಿಯನ್ನು ದಾಟಿದೆ. ಅಂದರೆ 124.80 ಗರಿಷ್ಠ ಮಟ್ಟವನ್ನು ಹೊಂದಿರತಕ್ಕಂಥ ಡ್ಯಾಮ್ನಲ್ಲಿ ಇವತ್ತಿಗೆ 100 ಅಡಿಯನ್ನು ಮುಟ್ಟಿದೆ. ನೋಡ್ತಾ ಇರ್ಬೋದು, ಡ್ಯಾಮ್ ನಿಧಾನವಾಗಿ ಮೈದುಂಬಿಕೊಳ್ತಾ ಇರ್ತಕ್ಕಂಥ ದೃಶ್ಯ ಕಂಡು ಬರ್ತಾ ಇದೆ. ಯಾಕೆಂದರೆ 1 ವಾರಗಳ ಹಿಂದೆಯೇ ಈ ಚಿತ್ರಣ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಆಗ ಡ್ಯಾಮ್ನಲ್ಲಿ 90 ಅಡಿ ಮಾತ್ರ ನೀರು ಸಂಗ್ರಹ ಆಗಿತ್ತು. 1 ವಾರಗಳಲ್ಲಿ ಅಂತರದಲ್ಲೇ ಸುಮಾರು 10 ಅಡಿಯಷ್ಟು ನೀರು ಬಂದಿದೆ. ಹೀಗಾಗಿ ಡ್ಯಾಮ್ನ 90 ಅಡಿವರೆಗೂ ಗೇಟು ಎಲ್ಲವೂ ಕಾಣ್ತಾ ಇದ್ದು, ಈಗ 100 ಅಡಿ ಗಂಟ ಬಂದಿರತಕ್ಕಂಥ ಚಿತ್ರಣ ಕಂಡು ಬರ್ತಾ ಇದೆ. ಇವತ್ತಿಗೆ ಡ್ಯಾಮಲ್ಲಿ ಅಂದರೆ 23 TMC ಅಷ್ಟು ನೀರು ಸಂಗ್ರಹ ಇರತಕ್ಕಂಥದ್ದು. ಗರಿಷ್ಠ ಸಾಮರ್ಥ್ಯ ಇರತಕ್ಕಂಥದ್ದು 49.5 TMC. ಅಂದರೆ ಇನ್ನೂ 26 TMC ಅಷ್ಟು ನೀರು ಬರಬೇಕಾಗುತ್ತೆ. ಅಂದರೆ ಡ್ಯಾಮ್ ಭರ್ತಿ ಆಗಬೇಕು ಅಂದರೆ ಈಗಿರ್ತಕ್ಕಂಥ ನೀರಿನ ಏನು ಪ್ರಮಾಣ ಇದೆ ಇದಕ್ಕಿಂತ ಜಾಸ್ತಿ ಪ್ರಮಾಣ ನೀರು ಬೇಕಾಗುತ್ತೆ. ಹೀಗಾಗಿ ಇವತ್ತು ಏನು 32,000 ಏನು ಬರ್ತಾ ಇದೆ ಕ್ಯೂಸಸ್, ಇಷ್ಟೇ ಪ್ರಮಾಣದ ನೀರು ಹರಿದು ಬಂದಿದೆ. ಆದರೆ ಮುಂದಿನ 10 ಅಥವಾ 15 ದಿನಗಳ ಒಳಗಾಗಿ ಡ್ಯಾಮು ಭರ್ತಿ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಒಟ್ಟಾರೆ ಕಾವೇರಿ ವಿವಾದದ ನಡುವೆ ಈ ರೀತಿ ಡ್ಯಾಮ್ ಭರ್ತಿಯತ್ತ ಸಾಕ್ತಾ ಇರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಎಲ್ಲರಲ್ಲೂ ಸಮಾಧಾನವನ್ನು ಉಂಟು ಮಾಡ್ತಾ ಇದೆ. ರವಿ ಲಾಲಿಪಾಳ್ಯ, PNS ವಿಸ್ತಾರ ನ್ಯೂಸ್, ಮಂಡ್ಯ.